ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಅಂಬೇಡ್ಕರ್ ಜಯಂತಿ ಸರ್ಕಾರಿ ಕಚೇರಿಗಳಿಗೆ ದೀಪಾಲಂಕಾರ ಮಾಡದಿದ್ದಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಆಕ್ರೋಶ. ಕೊಳ್ಳೇಗಾಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳಿಗೆ ನಿಯಮಾನುಸಾರ ವಿದ್ಯುತ್ ದೀಪಾಲಂಕಾರ ಮಾಡದೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಸೋಮವಾರ ಕೊಳ್ಳೇಗಾಲದ ತಾಲೂಕು ಕಚೇರಿಗೆ ಭೇಟಿ ನೀಡಿದ ಕರವೇ ಪದಾಧಿಕಾರಿಗಳು ತಹಸೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಶಿರಸ್ತೇದಾರ್ ಕೃಪಾಕರ್ ಅವರಿಗೆ ಮನವಿ ಸಲ್ಲಿಸಿದರು. ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ತಾಲೂಕು ಅಧ್ಯಕ್ಷರು ಜಗದೀಶ್ ಶಾಸ್ತ್ರಿ ಎಂಬಂತ ಇವತ್ತು ಇಡೀ ವಿಶ್ವಕ್ಕೆ ತಿಳಿದಿರುವ ವಿಚಾರ ಏನಂದರೆ ನಮ್ಮ ಇಡೀ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಯಾರು ಅಂತ ಪ್ರತಿಯೊಂದು ಮಗುಗೂ ಸಹ ಗೊತ್ತಿರುತ್ತೆ. ಇವತ್ತು ನಮ್ಮ ತಾಲೂಕು ಆಡಳಿತ ವ್ಯವಸ್ಥೆ ಎಷ್ಟು ಮಟ್ಟದಲ್ಲಿದೆ ಅಂದರೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಅಲಂಕಾರ ಮಾಡ್ತಾ ಇಲ್ಲ. ಇದನ್ನು ನಮ್ಮ ತಾಲೂಕು ವ್ಯವಸ್ಥೆ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಇವ್ರ ಬಗ್ಗೆ ಶಿಸ್ತು ಕ್ರಮಗಳನ್ನು ಜರುಗಿಸಬೇಕು. ಇವತ್ತು ನಾವು ಯಾಕೆ ನೀವು ದೀಪ ಅಲಂಕಾರ ಮಾಡಿಲ್ಲ, ನಿಮ್ಗೇನು ಕುಂದು ಕೊರತೆ ಇದೆ ಅಂತ ಕೇಳಿದ್ರೆ ಅವರು ಊಹಾಪೋಹ ಕಾರಣಗಳನ್ನು ಹೇಳ್ತಾ ಇರ್ತಾರೆ. ಮತ್ತು ಅಧಿಕಾರಿಗಳ ಮೇಲೆ ಹೇಳ್ತಾ ಇರ್ತಾರೆ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಮತ್ತು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವರು ಅಪಮಾನ ಮಾಡ್ತಾ ಇದ್ದಾರೆ. ಇವತ್ತು 135ನೇ ದಿನಾಚರಣೆಯನ್ನು ಇಡೀ ತಾಲೂಕಲ್ಲಿ ವಿಜೃಂಭಣೆಯಿಂದ ಮಾಡ್ತಾಯಿದ್ರು ಸಹ ಇವರು ನಿರ್ಲಕ್ಷ್ಯದಿಂದ ದೀಪಾಲಂಕಾರವನ್ನು ಮಾಡ್ತಾ ಇಲ್ಲ. ಇವು ದೀಪಾಲಂಕಾರ ಮಾಡದೇ ಇರೋ ಉದ್ದೇಶ ಏನು? ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಭಿಮಾನ ಇಲ್ಲ ಅಂತ. ಇವರು ಅಭಿಮಾನ ಇದ್ದಿದ್ರೆ ಇವರು ಈ ಥರ ಮಾಡ್ತಾ ಇರಲಿಲ್ಲ. ಇವರು ಪ್ರತಿಯೊಂದು ಆಚರಣೆಗಳಿಗೂ ಕೆಲವು ಆಚರಣೆಗಳಿಗೆ ಹಾಕಿರ್ತಾರೆ. ಈ ಅಂಬೇಡ್ಕರ್ ಅಂತ ಬಂದಾಗ ಇವರು ನಿರ್ಲಕ್ಷ್ಯ ಮಾಡ್ತಾರೆ. ಇವರು ಇನ್ನೂ ಜಾತಿ ನಿಂದೆ ಹೋಗಿಲ್ಲ ಅಂತ ಹೇಳ್ತಿದ್ದೀವಿ. ಸಂವಿಧಾನ ಕೊಟ್ಟು ಇವರು ಒಬ್ಬ ಮಹಿಳೆಗೆ ಇವತ್ತು ಪ್ರತಿಯೊಂದು ಸರ್ಕಾರದ ಕೆಲಸಕ್ಕೆ ಇವತ್ತು ಮಹಿಳೆಯರು ಬಂದಿದ್ದಾರೆ ಅಂದರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವ್ರನ್ನ ತಿಳ್ಕೋಬೇಕು. ಇವತ್ತು ನಮ್ಮಲ್ಲಿ DC ಇದ್ದಾರೆ, ಮತ್ತು SI ಇದ್ದಾರೆ, ಎಲ್ಲ ಮಹಿಳೆಯರೇ ಎಲ್ಲ ಗೌರ್ಮೆಂಟ್ ಉದ್ಯೋಗದಲ್ಲಿದ್ದಾರೆ. ಇವತ್ತು ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ. ಇವತ್ತು ನಾವು ವಿದ್ಯುತ್ ಅಲಂಕಾರ ಯಾಕೆ ಮಾಡ್ತಾ ಇಲ್ಲ? ಇವರು ಏನು ಕುಂದು ಕೊರತೆ ಇದೆ ಇವರಲ್ಲಿ? ಸರ್ಕಾರದಲ್ಲಿ ಹಣ ಇಲ್ವಾ, ಅಥವಾ ನಮ್ಮ ಆಡಳಿತದವರು ಏನಾದ್ರು ಮಾಡಬೇಡಿ ಅಂತ ಹೇಳಿದಾರ? ಕೆಲವು ಉಪವಿಭಾಗ ನೋಂದಣಾಧಿಕಾರಿ ಹತ್ರ ಹೋದರೆ ನಾವು MLA ಹೇಳಿದ್ದೀವಿ, ಇದು ಹಳೆ ಬಿಲ್ಡಿಂಗು, ನಾವು ವಿದ್ಯುತ್ ಅಲಂಕಾರ ಮಾಡಿದ್ರೆ ಇಲ್ಲಿ ರೆಕಾರ್ಡ್ಸ್ ಹೋಯ್ತೆ ಅಂತ ಹೇಳ್ತಾರೆ. MLA ಅವರು ಸಹ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಮತ್ತು ತಹಸೀಲ್ದಾರ್ ಗಮನಕ್ಕೂ ತಂದಿದ್ದೀನಿ ಅಂತ ಹೇಳ್ತಾರೆ. ಇಂಥವ್ರಿಗೆ ರೆಕಾರ್ಡಿಂಗ್ ಹಾಳಾಗುತ್ತೆ ಅಂದರೆ ಇವ್ರಿಗೆ ಹೊಸ ಬಿಲ್ಡಿಂಗ್ ವ್ಯವಸ್ಥೆ ಏನಾದ್ರು ಅರ್ಜಿ ಕೊಟ್ಟಿದ್ದಾರೆ. ಇವರು MLA ಅವ್ರ ಗಮನಕ್ಕೆ ತಂದು ಇವರು ಹೊಸ ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ಕೋಬೇಕು. ವರ್ಷಕ್ಕೊಂದ್ಸತಿ ಅಂಬೇಡ್ಕರ್ ಜಯಂತಿ ಬರೋದು, ಅಂಥ ದಿನಗಳಲ್ಲೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರಪಿತ ಅಂತ ಹೇಳ್ತಾರೆ. ಅಂಥವ್ರ ದಿನಾಚರಣೆಯಲ್ಲೂ ಸಹ ಇವರು ಲೈಟ್ ಅರೇಂಜ್ಮೆಂಟ್ ಮಾಡಲಿಲ್ಲ ಅಂದರೆ ನಮ್ಮ ತಾಲೂಕಿಗೆ ಒಂದು ಅವಮಾನ, ಇದು ಧಕ್ಕೆ ತರೋಂಥ ವಿಚಾರ. ಇಂಥವ್ರ ಮೇಲೆ ಆದಷ್ಟು ಬೇಗ ತಹಸೀಲ್ದಾರ್ ಅವರು ವಿಚಾರಣೆ ಮಾಡಿ ಇಂಥವ್ರ ಮೇಲೆ ಸೂಕ್ತ ಕ್ರಮವನ್ನು ವಹಿಸಬೇಕು ಅಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.